KDB ಅವರು 2 ಬಾರಿ ಅವ್ರಿಗೆ ನೋಟಿಸ್ ಕೊಟ್ಟರು ಕೂಡ ಶಾಮನೂರ್ ಶಿವರ್ಸ್ನವರು ಹಣ ಕಟ್ಟಲಿಲ್ಲ. ಒಂದ್ ನಿಮಿಷ ಕೇಳಿ, ಇದ್ರಲ್ಲಿ ಬಹಳ ಮುಖ್ಯವಾಗಿದೆ ಸ್ವಾಮಿ. ರೈಟಿಂಗ್ ಕೊಟ್ಟಿದ್ದೀರಾ? ಕೊಟ್ಟಿದ್ದೀನಿ. ಎಲ್ಲಿದೆ? ಇವತ್ತು ನೀವು ಇವತ್ತು ಮಾತಾಡ್ತಾರೆ ಹೇಳಿದಿರಾ? ಇಲ್ಲ ಆಯ್ತು, ವಿಷಯ ಹೇಳಿ ಉತ್ತರ ಬರ್ತದೆ. ಹೋದ ವಾರ ತಮ್ಮ ಬಳಿ ಬಂದು ಪತ್ರ ನೀವು ಹೇಳಿದ ಕಮಿಟಿ ಮೀಟಿಂಗ್ ಮಾಡಿದ್ದೀರಾ? 2-3 ದಿನದಲ್ಲಿ ತಾವು ಶಾಮನೂರ್ ಶುಗರ್ಸ್ ಅಂದ ತಕ್ಷಣ ನೀವು ಕೂಡ ಅವ್ರ ಪರವಾಗಿದ್ದೀರಿ. ಸರ್ಕಾರಿ ಸಮಾಧಾನ ಒಂದು ಅರ್ಥ ಮಾತಾಡೋದಕ್ಕೆ ದಯವಿಟ್ಟು ಕೊಟ್ಟಿದ್ದೀನಿ, ಅದಕ್ಕೆ ಇನ್ನೂ ಉತ್ತರ ಕಬಳಿಸ್ತಕ್ಕಂಥ ಅವರಿಂದ ಇಲ್ಲಿ ಚರ್ಚೆ ಮಾಡಿ ಏನ್ ಪ್ರಯೋಜನ? ಅವ್ರಿಗೆ ಉತ್ತರ ಬರ್ಬೇಕಲ್ಲ, ಉತ್ತರ ಬರ್ತದೆ. ಅದಕ್ಕೆ ಮುಂಚೆ ಯಾರು ಇಲ್ಲ, ನಾವು ಇಲ್ಲ, ರೈಟಿಂಗ್ ಅಲ್ಲಿ ಕೊಡ್ಲಿಲ್ಲ, ಮಂತ್ರಿ ಗೊತ್ತಿಲ್ಲ, ಅವರ ಸಮಾಧಾನಕ್ಕೆ ಮಾತಾಡಬೇಕಾದ್ರೆ ನನ್ನ ಕೆಚ್ಚಲ್ಲಿ ಬಂದು ದೀರ್ಘವಾಗಿ ಕೊಡ್ಲಿಲ್ಲ. ಉತ್ತರ ಕೊಡಬೇಕಲ್ರ ಅಧ್ಯಕ್ಷರು. ಅದನ್ನೇ 4 ಅಧಿವೇಶನ ಅದಕ್ಕೆ ಕಮಿಟಿ ಮಾಡಿದೇವಲ್ಲ ಈಗ. ಪ್ರಶ್ನೆ ಕೇಳ್ತಾ ತಾವು ಇವತ್ತೇನು ಉಪಸಭಾಧ್ಯಕ್ಷರ ನೇತೃತ್ವದಲ್ಲಿ ಏನ್ ಮಾಡಿರಿ, ಅದನ್ನ ಸ್ವಾಗತ ಮಾಡ್ತೀವಿ. ಆದ್ರೆ ಇನ್ನು ಮುಂದಾದ್ರು ಯಾವುದೇ ಪ್ರಶ್ನೆಗಳನ್ನ ಕೇಳಿದ್ರೆ ಉತ್ತರ ಸಿಗೋಂಗ್ ಆಗ್ಬೇಕು. ಇಲ್ಲಾಂದ್ರೆ ಏನಾಗಿದೆ ಅಂದ್ರೆ ಇಲ್ಲ, ಅಧಿಕಾರಿ ಯಾವ ಸಂಬಂಧಪಟ್ಟಂತೆ ಉತ್ತರ ಅದು ಗುರುತಿನ ಒಂದು ಉತ್ತರ ಇರಲಿ, ಲಿಖಿತ ಉತ್ತರ ಇರಲಿ, ಸಂಬಂಧಪಟ್ಟಂತ ಡಿಪಾರ್ಟ್ಮೆಂಟ್ ಇಂದ ನಿಗದಿತ ಉತ್ತರ ಬರೆದಿದೆ, ಆ ಸಂಬಂಧಪಟ್ಟ ಅಧಿಕಾರಿಗಳು ನೇರವಾಗಿ ಜವಾಬ್ದಾರಿ ಆಗ್ತಾರೆ. ಅದಕ್ಕೆ ಅದು ಬಹಳ ಸ್ಟ್ರಿಕ್ಟ್ ಆಗಿ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ.